ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೆರೆಯ ಕೇರಳದ ವಯನಾಡು ಜಿಲ್ಲೆಯ ಮೇಪಾಡಿಯ ಚೂರಲ್ಮಲ ಮುಂಡಕೈ ಗ್ರಾಮಗಳಲ್ಲಿ ಭೀಕರ ಮಳೆಯಿಂದ ದುರಂತದಲ್ಲಿ ಮೃತಪಟ್ಟವರಿಗೆ ಸಂಘಟನೆಯ ಕಾರ್ಯಕರ್ತರು ಮೌನ ಆಚರಣೆ ಮಾಡುವ ಮೂಲಕ ನಮನಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕಾ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ತಾಲೂಕಾ ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ತಾಲೂಕಾ ಸಂಚಾಲಕರಾದ ಕುಂಜುಟ್ಟಿ, ಟೌನ್ ಗೌರವಾಧ್ಯಕ್ಷರಾದ ಶಕೀಲ್, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ರಾಮೇಗೌಡ, ಡ್ಯಾನ್ಸರ್ ಪವನ್ ಹಾಜರಿದ್ದರು. ಆತ್ಮೀಯ ನಾಗರಿಕ ಬಂಧುಗಳೇ, ಮೊನ್ನೆ ನಮ್ಮ ಪಕ್ಕದ ರಾಜ್ಯ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಅಂಬಲವೈಲ್ ಎನ್ನುವ ತಾಲೂಕಿಗೆ ಹೊಂದಿಕೊಂಡಂತಹ ಮೇಪಾಡಿ ಚೂರಲ್ಮಲ ಮುಂಡಕನ್ನಿ ಎನ್ನುವ 2 ಗ್ರಾಮಗಳಲ್ಲಿ ವರುಣನ ಆರ್ಭಟದಿಂದ ಗುಡ್ಡಗಳು ಕುಸಿದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಹಾಗೂ ಪ್ರಾಣಹಾನಿಯಾಗಿದೆ. ಹಲವಾರು ಜೀವಗಳು ಕಳೆದುಕೊಂಡು ಹಲವಾರು ಜನರು ತಬ್ಬಲಿ ಕೂಡ ಆಗಿದ್ದಾರೆ. ತುಂಬ ದುಃಖಕರದ ಸಂಗತಿಯಾಗಿದೆ. ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಇವತ್ತು ಒಂದು ಸಂತಾಪವನ್ನು ಮೊದಲನೇದಾಗಿ ಸೂಚಿಸ್ತೇವೆ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕರುಣಿಸಲಿ. ತಬ್ಬಲಿಯಾದಂತಹ ಮಕ್ಕಳು, ಹೆಂಡತಿ ಮಕ್ಕಳು ಕಳೆದುಕೊಂಡಂತಹ ಜನರು, ಅವರಿಗೆ ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತ ಮೊದಲನೇದಾಗಿ ನೀಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಹಲವಾರು ಹಳ್ಳಿಗಳಿಂದ ಕೂಲಿ ಕೆಲಸಕ್ಕೆ ಎಂದು ವಲಸೆ ಹೋಗಿರೋಂಥ ನಮ್ಮ ಕನ್ನಡಿಗರ ಗತಿ ಏನು ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮ ಕನ್ನಡಿಗರನ್ನು ರಕ್ಷಣೆ ಮಾಡಿ ಅವರಿಗೆ ಸುರಕ್ಷಿತವಾದ ಒಂದು ಸ್ಥಳಕ್ಕೆ ಕರೆತರಬೇಕು ಮತ್ತು ಇಲ್ಲಿಗೆ ಅವ್ರಿಗೆ ಕರೆತರಬೇಕೆಂದು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಈ ದೃಶ್ಯ ಮಾಧ್ಯಮಗಳ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ, ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಒತ್ತಾಯಿಸ್ತೇವೆ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ.